ಎಲ್ಲರಿಗೂ ನಮಸ್ಕಾರಗಳು. ಸಮುದ್ರವನ್ನು ಲಂಘಿಸುತ್ತಾ ಹೀಗೆ ಹನುಮಂತ ಮುಂದೆ ಚಲಿಸುತ್ತಿರುವಾಗ ಅವನಿಗೆ ಸುರಸ ಎಂಬ ದೇವತೆ ಎದುರಾಗುತ್ತಾಳೆ. ಅವಳು ಹನುಮಂತನಿಗೆ ಹೇಳುತ್ತಾಳೆ, ಹನುಮಂತ, ನಿನ್ನನ್ನು ನುಂಗುವುದೇ ನನ್ನ ವಿಧಿ. ನಾನು ನಿನ್ನನ್ನು ನುಂಗಲೇಬೇಕು. ಬಾ, ನನ್ನ ಬಾಯಿಯನ್ನು ಪ್ರವೇಶಿಸು ಎಂದು. ಆಗ ಹನುಮಂತ ದೊಡ್ಡದಾಗುತ್ತಾ ಹೋಗುತ್ತಾನೆ. ಅದಕ್ಕೆ ತಕ್ಕಂತೆ ಸುರಸಾಳು ದೊಡ್ಡದಾಗುತ್ತಾ ಹೋಗುತ್ತಾಳೆ. ಇಬ್ಬರು ಗಾತ್ರದಲ್ಲಿ ತುಂಬಾ ಮಿತಿಮೀರಿ ಬೆಳೆಯುತ್ತಾರೆ. ಆಗ ಹನುಮಂತನಿಗೆ ಅನಿಸುತ್ತದೆ, ಇದು ಮುಗಿಯಲಾಗದ ಕತೆ. ಹೀಗೆ ನಾನು ಬೆಳೆಯುತ್ತಾ ಹೋದರೆ ಅವಳು ಬೆಳೆಯುತ್ತಾ ಹೋಗುತ್ತಾಳೆ. ನಾನು ಅವಳ ದೇಹವನ್ನು ಪ್ರವೇಶಿಸಿ ಹೊರಬರಬೇಕು ಮಾತ್ರ. ಹಾಗಾಗಿ ಅವನು ಅದೇ ಕ್ಷಣದಲ್ಲಿ ತಕ್ಷಣ ಯೋಚಿಸಿ ಪುಟ್ಟದಾಗಿ ಪಟ್ಟಂತ ಅವಳ ಬಾಯಿಯಿಂದ ಅವಳ ದೇಹವನ್ನು ಪ್ರವೇಶಿಸಿ ಆಚೆ ಬಂದು ಬಿಡುತ್ತಾನೆ. ಆಗ ಹೇಳುತ್ತಾನೆ, ನೋಡು ಸುರಸ, ನಿನ್ನವರ ತೀರಿತು, ಇನ್ನು ನನಗೆ ಹೋಗಲು ದಾರಿ ಬಿಡು ಎಂದು. ಈ ಕಥೆಯಿಂದ ನಾವು ತಿಳಿಯಬೇಕಾದ ನೀತಿ ಏನೆಂದರೆ, ಯಾವಾಗಲೂ ಶಕ್ತಿಯಿಂದಲೇ ನಾವು ಎಲ್ಲವನ್ನೂ ಸಾಧಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಯುಕ್ತಿಯಿಂದಲೂ ಸಾಧಿಸಬೇಕಾಗುತ್ತದೆ.